ಎಲ್ಲ ನಮಸ್ಕಾರ ಸ್ನೇಹಿತರೆ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸುತ್ತಾ, ನಿಮಗೆಲ್ಲ ಗೊತ್ತಿರುವ ಹಾಗೆ ತಮಿಳುನಾಡು ಚುನಾವಣೆಯು ಕೆಲವೇ ದಿನಗಳು ಬಾಕಿ ಇದ್ದು, ಇದರ ನಡುವೆ ಡಿಎಂಕೆ ಮತ್ತು ಬಿಜೆಪಿ ನಡುವೆ ವಾದ ಪ್ರತಿವಾದ ನಡೆಯುತ್ತಿದ್ದು, ಇವರ ಮೇಲೆ ಅವರ ಆರೋಪ, ಅವರ ಮೇಲೆ ಇವರ ಆರೋಪ ಮಾಡಿಕೊಳ್ಳುತ್ತಿದ್ದಾರೆ. ಇದೆಲ್ಲ ಯಾವ ಕಾರಣಕ್ಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡುತ್ತೇವೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ. ವಿಧಾನಸಭಾ ಚುನಾವಣೆಯ ಹೊಸ್ತಿಲಲ್ಲಿರುವ ತಮಿಳುನಾಡಿನಲ್ಲಿ ಡಿಎಂಕೆ ಮತ್ತು ಬಿಜೆಪಿ ನಡುವೆ ವಾಕ್ಸಮರ ಶುರುವಾಗಿದೆ. ತ್ರಿಭಾಷಾ ಸೂತ್ರದ ಬಗ್ಗೆ ತಗಾದೆ ಎತ್ತಿರುವ ಡಿಎಂಕೆ ಸರ್ಕಾರಕ್ಕೆ ಕಠೋರವಾದ ಪದಗಳಿಂದ ಬಿಜೆಪಿ ನಾಯಕ ಅಣ್ಣಾಮಲೈ ವಾಗ್ದಾಳಿ ನಡೆಸಿದ್ದಾರೆ. ಅಣ್ಣಾಮಲೈ ಹೇಳಿಕೆಗೆ ಡಿಎಂಕೆ ನಾಯಕರು ಕೆಂಡ ಕಾರುತ್ತಿದ್ದಾರೆ. ಕರ್ನಾಟಕವೂ ಸೇರಿದಂತೆ ದಕ್ಷಿಣ ಭಾರತದಲ್ಲಿ ಪ್ರಮುಖ ಟೆಲಿವಿಷನ್ ನೆಟ್ವರ್ಕ್ ಆಗಿರುವ ಡಿಎಂಕೆಯ ಸ್ಟಾಲಿನ್ ಮಾಲೀಕತ್ವದ ಸನ್ ಟಿವಿಯ ಮೇಲೆ ಬಿಜೆಪಿ ನಾಯಕ ಅಣ್ಣಾಮಲೈ ಗುರುತರ ಆರೋಪವನ್ನು ಮಾಡಿದ್ದಾರೆ. ಅವರ ವಾಗ್ದಾಳಿಯ ಪ್ರಕಾರ ಸನ್ ಸಂಯುವ ಸಂಸ್ಥೆ ಬೆಳೆದಿದ್ದು ನೇರವಾದ ಬಿಸಿನೆಸ್ನಿಂದಲ್ಲ ಎಂದು ಆರೋಪ ಮಾಡಿದ್ದಾರೆ. ಜೊತೆಗೆ ತ್ರಿಭಾಷಾ ಸೂತ್ರ ಜಾರಿಯ ಸಂಬಂಧ ಡಿಎಂಕೆ ಸರ್ಕಾರದ ನಿಲುವಿಗೆ ಕಿಡಿಕಾರಿರುವ ಅಣ್ಣಾಮಲೈ, ಕೇಂದ್ರೀಯ ವಿಶ್ವವಿದ್ಯಾಲಯ ಶಾಲೆಗಳನ್ನು ಸ್ಥಾಪಿಸಿದ್ದು ದೇಶಾದ್ಯಂತ ಇರುವ ಕೇಂದ್ರ ಸರ್ಕಾರದ ನೌಕರರು ವರ್ಗಾವಣೆಯಾದಾಗ ಅವರ ಮಕ್ಕಳ ಶಿಕ್ಷಣಕ್ಕೆ ಅಡ್ಡಿಯಾಗಬಾರದು ಎನ್ನುವ ಉದ್ದೇಶದಿಂದ ಎಂದು ತಿರುಗೇಟು ನೀಡಿದ್ದಾರೆ. ಬಿಎಸ್ಎನ್ಎಲ್ ಸಂಸ್ಥೆ ಕೇಬಲ್ ಅನ್ನು ಕದ್ದು ಸ್ಟಾಲಿನ್ ಅವರ ಸನ್ ಟೆಲಿವಿಷನ್ ಬೆಳೆದಿದೆ. ಪದೇ ಪದೇ ತಪ್ಪು ಮಾಹಿತಿಯನ್ನು ಜನರಿಗೆ ನೀಡುವುದನ್ನೇ ತನ್ನ ಕಾಯಕವಾಗಿ ಮಾಡಿಕೊಂಡಿದೆ ಎಂದು ಮಾಜಿ ತಮಿಳುನಾಡು ಬಿಜೆಪಿ ಘಟಕದ ಅಧ್ಯಕ್ಷ ಕೆ. ಅಣ್ಣಾಮಲೈ ಹೇಳಿದ್ದಾರೆ. ಈ ಸಂಬಂಧ ಡಿಎಂಕೆ ಸದಸ್ಯರು ತಿರುಗಿ ಬಿದ್ದಿದ್ದು, ಬಿಎಸ್ಎನ್ಎಲ್ ಅನ್ನು ನಾವು ಬಳಸಿಕೊಂಡಿಲ್ಲ, ನಿಮ್ಮಪ್ಪ ಮೋದಿ ಅವರು ಅಂಬಾನಿಗೆ ಮಾರಿಕೊಂಡಿದ್ದಾರೆ. ಇದರಿಂದ ಬಿಎಸ್ಎನ್ಎಲ್ ಸಂಸ್ಥೆ ಹಳ್ಳ ಹಿಡಿದಿದೆ ಎಂದು ಅಣ್ಣಾಮಲೈಗೆ ಡಿಎಂಕೆ ಸದಸ್ಯರು ತಿರುಗೇಟು ಕೊಟ್ಟಿದ್ದು, ಮೊದಲು ಅಲ್ಲಿ ಕೇಳಿ ಇಲ್ಲಿ ಬರೋದಲ್ಲ ಎಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ತಮಿಳುನಾಡಿನ ಕೇಂದ್ರೀಯ ವಿದ್ಯಾಲಯ ಶಾಲೆಗಳಲ್ಲಿ ತಮಿಳು ಶಿಕ್ಷಕರೇ ಇಲ್ಲ ಎಂದು ಕೇಬಲ್ ಕಳ್ಳ ಸನ್ ಟಿವಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಿತು. ಇದೀಗ 31 ತಮಿಳು ಶಿಕ್ಷಕರು ಕೆಲಸ ಮಾಡುತ್ತಿದ್ದಾರೆ ಎನ್ನುವ ಸತ್ಯ ಹೊರಬಂದಿದೆ. ಆಡಿದ ಸುಳ್ಳನ್ನು ಸಮರ್ಥಿಸಿಕೊಳ್ಳಬೇಕಲ್ಲವೇ? ಅದಕ್ಕೆ ಅವರು ಕಾಯಂ ಶಿಕ್ಷಕರಲ್ಲ ಎಂದು ಇನ್ನೊಂದು ಸುಳ್ಳನ್ನು ಹುಟ್ಟುಹಾಕಿದೆ ಎಂದು ಅಣ್ಣಾಮಲೈ ಟ್ವೀಟ್ನಲ್ಲಿ ಕಿಡಿಕಾರಿದ್ದಾರೆ. ತಮಿಳುನಾಡಿನಲ್ಲಿ ಡಿಎಂಕೆ ನಾಯಕರ ಒಡೆತನದ ಸಾಕಷ್ಟು ಶೈಕ್ಷಣಿಕ ಸಂಸ್ಥೆಗಳಿವೆ. ಅಲ್ಲಿ ಓದುವ ವಿದ್ಯಾರ್ಥಿಗಳು ತರಗತಿಯಲ್ಲಿ ಏನಾದರೂ ತಮಿಳು ಮಾತನಾಡಿದರೆ ದಂಡ ವಿಧಿಸಲಾಗುತ್ತದೆ. ಈಗ ಚುನಾವಣೆ ಸಮಯದಲ್ಲಿ ನಕಲಿ ತಮಿಳು ಪ್ರೇಮವನ್ನು ತೋರಿಸುತ್ತಿದ್ದಾರೆ. ಈ ಕಳ್ಳರ ಗುಂಪು ತಮಿಳರನ್ನು ಯಾಮಾರಿಸಲು ಹೊರಟಿದ್ದಾರೆ ಎಂದು ಅಣ್ಣಾಮಲೈ ವ್ಯಂಗ್ಯವಾಡಿದ್ದಾರೆ. ಅಣ್ಣಾಮಲೈ ಅವರ ಟ್ವೀಟ್ ಸುಮಾರು 2,500 ರೀಟ್ವೀಟ್ ಮಾಡಿಕೊಂಡಿದೆ. 1949ರಿಂದಲೂ ಡಿಎಂಕೆ ಇದೇ ರಾಜಕೀಯ ಮಾಡಿಕೊಂಡು ಬರುತ್ತಿದೆ. ಸ್ಟಾಲಿನ್ ಎನ್ನುವ ಹೆಸರು ತಮಿಳು ಹೆಸರಾ ಎಂದು ಒಬ್ಬರು ಅಣ್ಣಾಮಲೈ ಟ್ವೀಟ್ಗೆ ಪ್ರತಿಕ್ರಿಯಿಸಿದ್ದಾರೆ. ಹೀಗೆ ಭಾಷೆ ವಿಚಾರದಲ್ಲಿ ಬಿಜೆಪಿ ಹಾಗೂ ಡಿಎಂಕೆ ಸದಸ್ಯರು ವಾಕ್ಸಮರ ನಡೆಸುತ್ತಿದ್ದು, ಈ ಚುನಾವಣೆ ಹೊಸ್ತಿನಲ್ಲಿ ಇದೆಲ್ಲ ಕಾಮನ್ ಎಂದು ಜನಸಾಮಾನ್ಯರು ಅಂದುಕೊಳ್ಳುತ್ತಿದ್ದಾರೆ. ಈ ನಡುವೆ ಸಮೀಕ್ಷೆ ಹೊರಬಿದ್ದಿದ್ದು, ತಮಿಳುನಾಡಿನಲ್ಲಿ ಮತ್ತೆ ಡಿಎಂಕೆ ಪಕ್ಷವು ಅಧಿಕಾರಕ್ಕೆ ಬರುತ್ತದೆ ಎಂದು ಸಮೀಕ್ಷೆ ಹೇಳಿದ್ದು, ಡಿಎಂಕೆಗೆ ಒಳ್ಳೆ ಬೂಸ್ಟ್ ಸಿಕ್ಕಂತಾಗಿದೆ. ವೀಕ್ಷಕರೇ, ಇದಾಗಿತ್ತು ನಿಮಗೆ ತಿಳಿಸಿಕೊಡುವ ಸುದ್ದಿ. ಇದರ ಮಧ್ಯೆ ಕೇಬಲ್ ಕಳ್ಳರು ಯಾರು, ಬಿಜೆಪಿಯೇ ಡಿಎಂಕೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.